ಹಾಯ್ ಹಲೋ ನಮಸ್ತೆ. ನಾನಿವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಬೀಗೂರ್ಗೆ ಹೋದೆ. ಅದಾದಮೇಲೆ ಬೀಗೂರ್ ಫೋರ್ಟ್ ಅಂತ ನಾನು ಗೂಗಲಲ್ಲಿ ನೋಡಿದ್ದೆ. ಸೊ ನೋಡ್ಕೊಂಬರೋಣ, ಪ್ಲೇಸ್ ಚೆನ್ನಾಗಿರ್ಬೋದು, ಪ್ಲೆಸೆಂಟಾಗಿರುತ್ತೆ ಅಂತ ಹೋದೆ. ಅಲ್ಲಿ ಈ ಥರ ಫೋರ್ಟ್ ಒಂದು ಎಂಟ್ರೆನ್ಸ್ ಮಾತ್ರ ಇದೆ. ಅದಾದಮೇಲೆ ಗ್ರೌಂಡ್ ಥರ ಇದೆ. ಟೆಂಪಲ್ ಬಂದ್ಬಿಟ್ಟು ಮಾರ್ನಿಂಗ್ ಟೈಮಲ್ಲಿ ಓಪನ್ ಆಗಿರುತ್ತಂತೆ. ಸೊ ನಾನು ಹೋಗಿದ್ದು ಆಫ್ಟರ್ನೂನ್, ಸೊ ಅದು ಕ್ಲೋಸ್ ಆಗಿತ್ತು. ಅಲ್ಲಿ ಬೇಕಂದರೆ ಬಾಯ್ಸ್ ಹೋಗಿ ಆರಾಮಾಗಿ ಕ್ರಿಕೆಟ್ ಆಡ್ಕೊಬರ್ಬೋದು. ನಾನು ಹೋಗಿದ್ದ ಟೈಮ್ ಕರೆಕ್ಟಾಗಿ ಮಳೆ ಬರ್ತಾಯಿತ್ತು. ಸಕ್ಕದಾಗಿತ್ತು ಮಾತ್ರ ವೈಬ್. ನಾನು ಅಲ್ಲಿ ಸ್ವಲ್ಪ ಹೊತ್ತು ½ ಅವರ್ ಕುತ್ಕೊಂಡು ಅಲ್ಲಿ ಫೋರ್ಟ್ ಕೆಳಗಡೆ ಕುತ್ಕೋಬೋದು. ಆರಾಮಾಗಿ ಅಲ್ಲಿ ಕುತ್ಕೊಂಡು ಚಿಲ್ ಮಾಡಿಕೊಂಡು ಬರ್ಬೋದು. ನೀವು ಮಾರ್ನಿಂಗ್ ಟೈಮಲ್ಲಿ ಟೆಂಪಲ್ ಓಪನ್ ಇದ್ದಾಗ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಆಮೇಲೆ ನಾನು ಇದನ್ನು ಮುಗಿಸ್ಕೊಂಡು ವಾಪಸ್ ಮನೆ ಬರೋ ಟೈಮಲ್ಲಿ ಇನ್ನೊಂದು ಟೆಂಪಲ್ ನಂಗೆ ಸಿಕ್ತು. ಯಾವುದೋ ಹೊಸದಾಗಿದೆ ಅಂತ ಹಾಗೆ ಹೋಗಿದ್ದೆ, ನಂಗೆ ಗೊತ್ತಿರಲಿಲ್ಲ. ಅದು ಬಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ದೂರ, ಒಂದು 2-3 ಕಿಲೋಮೀಟರ್ಸ್ ಏನೋ, ಶಾಂತಿಧಾಮ್ ಅಂದ್ಬಿಟ್ಟು ಸಾಯಿಬಾಬಾ ಟೆಂಪಲ್. ಅದು ಕ್ಲೋಸ್ ಆಗಿತ್ತು ನಾನು ಹೋಗಿದ್ದಾಗ. ಸೊ ಆಚೆಯಿಂದ ಒಂದು ಫೋಟೋಸ್ ತೊಗೊಂಡೆ ಅಷ್ಟೆ. ಆಮೇಲೆ ಅದು ಜಾಗ ಚೆನ್ನಾಗಿತ್ತು. ಇಲ್ಲಿ ಮತ್ತು ಹಸುಗಳಿರುತ್ತೆ, ನಿಮ್ಗೆ ಅದಕ್ಕೆ ತಿನ್ನಿಸ್ಬೇಕು, ಏನಾದರೂ ಊಟ ಕೊಡಬೇಕು ಅಂತಂದರೆ ಅಲ್ಲೇ ಪಕ್ಕದಲ್ಲಿ ದುಡ್ಡು ಕೊಟ್ಬಿಟ್ಟು ಇಸ್ಕೊಂಡು ಫೀಡ್ ಮಾಡ್ಬೋದು ನೀವು ಬೇಕಂದ್ರೆ. ಆಮೇಲೆ ಈ ಟೆಂಪಲಲ್ಲಿ ನಾನು ಒಂದು ಬೋರ್ಡ್ ನೋಡಿದೆ, ಫ್ರೀ ಯೋಗ, ಅನ್ನದಾನ ಮತ್ತು ಮೆಡಿಕಲ್ ಕನ್ಸಲ್ಟೆನ್ಸಿ ಎಲ್ಲ. ಇದು 365 ಡೇಸ್ ಇರುತ್ತೆ ಯೋಗ ಮತ್ತು ಅನ್ನದಾನ ಕನ್ಸಲ್ಟೇಷನ್. ಇಲ್ಲಿ ನೋಡ್ಕೊಂಡು ಹೋಗಿ ಚೆಕ್ ಮಾಡಿ, ನೀವು ಇರ್ಬೋದು. ಆಮೇಲೆ ಹಾಗೆ ಬರ್ತಾ ನಾಳೆ ನಮ್ಮ ಅಪ್ಪ ಬರ್ಡೇ ಇತ್ತು, 50th ಇಯರ್ದು. ಸೊ ನಾನು ಅಲ್ಲಿ ಅಮ್ಮಾಸಗೆ ಹೋಗಿ ಕೇಕ್ ಪೇಸ್ಟ್ರಿ ಆರ್ಡರ್ ಮಾಡಿ ಒಂದು ಪಪ್ಸ್ ತಿನ್ಕೊಂಡು ಹಾಗೆ ಮನೆಗೆ ಬಂದೆ. ಇವತ್ತು ದಿನ ನಂದು ಹೀಗಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.